ಇತಿಹಾಸದಲ್ಲಿ ಬಹಳ ಪ್ರಸಿದ್ಧರು. ನಾಟಕೀಯ ಕ್ಷೇತ್ರದಲ್ಲೂ ಸಹ ಅತ್ಯಂತ ಹಿರಿಯ ಹಾಸ್ಯ ನಟರು ಮತ್ತು ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಇವರು. ಮತ್ತು ಕೆಂಪೇಗೌಡ ಪ್ರಶಸ್ತಿಯನ್ನು ಸಹ ನೀಡಿ ಸಮಾಜ ಗೌರವಿಸಿದೆ. ಇವತ್ತು ಅವರು ಸರಿಗಮ ವಿಜಯ್ ಅವರು ನಮ್ಮೆಲ್ಲರನ್ನೆಲ್ಲ ಅಗಲಿ ಚಿತ್ರರಂಗಕ್ಕೆ ಮತ್ತು ಈ ನಾಟಕ ರಂಗಕ್ಕೆ ಒಂದು ತುಂಬಲಾರದ ಒಂದು ನಷ್ಟವಾಗಿದೆ. ಏಕೆಂದರೆ ಅವರು ನಿಮಗೆಲ್ಲ ಗೊತ್ತಿರೋಂಗೆ ಸರಿಗಮ 100 ನಾಟಕಗಳ ಸಂಸಾರದ ಸರಿಗಮ ಇದನ್ನು ಯಶಸ್ವಿಯಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲೇ ಮಾಡಿ ಆ ಕಾಲದಲ್ಲಿ ಹೆಚ್ಚಿನ ಪ್ರಸಿದ್ಧಿ ಹೊಂದಿದ್ರು. ಕಳೆದ ಸುಮಾರು 1-1.5 ತಿಂಗಳಲ್ಲಿ ಸ್ವಲ್ಪ ಅವರಿಗೆ ಅನಾರೋಗ್ಯದ ಕಾರಣ ಈ ರೀತಿಯಾದ ಒಂದು ನಷ್ಟ ನಮ್ಮ ಚಿತ್ರರಂಗಕ್ಕೆ, ಕನ್ನಡ ಚಲನಚಿತ್ರ ರಂಗಕ್ಕೆ ಆಗಿದೆ. ಆ ಒಂದು ದುಃಖವನ್ನು ನನ್ನ ಜೊತೆಯಲ್ಲಿ ನಮ್ಮ ಫಿಲಿಂ ಚೇಂಬರ್ನ ಅಧ್ಯಕ್ಷರು ಮತ್ತು ನಮ್ಮ ಮಿತ್ರರಾದ ಸಾರಾ ಗೋವಿಂದ್ ಅವರು ನಾವೆಲ್ಲರೂ ಈ ಒಂದು ದುಃಖವನ್ನು ಹಂಚಿಕೊಂಡು ಆ ಕುಟುಂಬಕ್ಕೆ ಅಗಲಿರುವ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡ್ತಾ, ನಮ್ಮ ರಾಜ್ಯ ಸರ್ಕಾರವು ನಾಳೆ ಎಲ್ಲ ರೀತಿಯಾದ ಸರ್ಕಾರದ ಗೌರವಗಳನ್ನು ಇವರಿಗೆ ನೀಡುವ ಮೂಲಕ ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವರ ಪಾರ್ಥಿವ ಶರೀರವನ್ನು 1 ಗಂಟೆ ಕಾಲ 8 ಗಂಟೆಯಿಂದ 9 ಗಂಟೆವರೆಗೂ 11 ಗಂಟೆವರೆಗೂ ಇರ್ತೀರಾ ಸಾರ್ವಜನಿಕರ ಒಂದು ದರ್ಶನಕ್ಕೆ ನೀಡಿ ನಂತರ ಅವರು ಚಾಮರಾಜಪೇಟೆಯಲ್ಲಿರುವ ರುದ್ರಭೂಮಿಯಲ್ಲಿ ಅವರ ಶವ ಸಂಸ್ಕಾರ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಸಹ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಅವ್ರ ಕುಟುಂಬಕ್ಕೆ ಈ ಒಂದು ನಷ್ಟವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ನಾನು ನಮ್ಮೆಲ್ಲ ಚಿತ್ರರಂಗದ ಮಿತ್ರರ ಮೂಲಕ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ.